ಸ್ವಾಗತ. ಇಎಲ್ ಅನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಗಳಿಕೆ ರಜೆಯನ್ನ HRMS ನಲ್ಲಿ ಎಂಟ್ರಿ ಮಾಡತಕ್ಕಂತಹ ವಿಡಿಯೋ ಈಗಾಗಲೇ ನಾನು ಪಬ್ಲಿಷ್ ಮಾಡಿದ್ದು. ಈ ಒಂದು ವಿಡಿಯೋದಲ್ಲಿ ಕೋವಿಡ್ ವರ್ಷಗಳಾಗಿರ್ತಕ್ಕಂಥ 2020-21ನೇ ವರ್ಷಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ನೌಕರರಿಗೆ ಈ ಗಳಿಕೆ ರಜೆಯನ್ನ ಮಂಜೂರು ಮಾಡಲಾಗಿರುತ್ತೆ. ಆ ಗಳಿಕೆ ರಜೆಯನ್ನ ಇಎಲ್ ಅನ್ನ ಹೇಗೆ ಎಂಟ್ರಿ ಮಾಡುವ ಒಂದು ಸಂಪೂರ್ಣವಾದ ವಿವರ ಇಲ್ಲಿ ನೀಡಲಿದ್ದೇನೆ. ಈಗಾಗಲೇ ಗೊತ್ತಿರುವ ಹಾಗೆ ಇಎಲ್ ಅನ್ನ ಎಂಟ್ರಿ ಮಾಡಲು ನಾವು ಸರ್ವಿಸ್ ರಿಜಿಸ್ಟರ್ ನಲ್ಲಿ ಲೀವ್ ಅಂತಕ್ಕಂತಹ ಆಪ್ಷನ್ ಅನ್ನ ತಗೋಬೇಕಾಗುತ್ತೆ. ಇಲ್ಲಿ ಲೀವ್ ನಲ್ಲಿ ಅಪ್ಡೇಟ್ ಲೀವ್ ಬ್ಯಾಲೆನ್ಸ್. ಸಾಮಾನ್ಯವಾಗಿ ನಾವು ಪ್ರತಿ ವರ್ಷದ 10 ಇಎಲ್ ಗಳನ್ನ ಎಂಟ್ರಿ ಮಾಡೋದಕ್ಕೆ ಈ ಒಂದು ಲೀವ್ ನಲ್ಲಿ ಹೋಗ್ತೀವಿ. ಹಾಗೆ ಈಗ ನಾವು ಮಾತಾಡ್ತಾ ಇರ್ತಕ್ಕಂಥ ಈ ಕೋವಿಡ್ ಲೀವ್ ಅನ್ನ ಎಂಟ್ರಿ ಮಾಡಲು ಸಹ ಸೇಮ್ ಅಪ್ಡೇಟ್ ಲೀವ್ ಬ್ಯಾಲೆನ್ಸ್ ನಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಮೊದಲಿಗೆ ನೌಕರರ ಒಂದು KJD ಸಂಖ್ಯೆಯನ್ನ ಎಂಟರ್ ಮಾಡಿ ಗೆಟ್ ಅನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈಗಾಗಲೇ ಇಎಲ್ ಎಂಟ್ರಿ ಆಗಿರ್ತಕ್ಕಂಥ ಮಾಹಿತಿ, ನೌಕರರ ಮಾಹಿತಿ ಇಲ್ಲಿ ಬರುತ್ತೆ. ಇಲ್ಲಿ ಗಮನಿಸಿ, ಈ ಕೋವಿಡ್ ಸಮಯದ ಒಂದು ಇಎಲ್ ಅನ್ನ ಎಂಟ್ರಿ ಮಾಡಲು ಈಗಾಗಲೇ ಆ ಒಂದು ಆದೇಶದ ಪ್ರತಿಯನ್ನ SR ಪುಸ್ತಕದಲ್ಲಿ ನಮೂದಿಸಿದ್ದು, ಆ ಇಎಲ್ ಗಳನ್ನ SR ನಲ್ಲಿ ಎಂಟ್ರಿ ಮಾಡಿರಬೇಕಾಗುತ್ತೆ. ಹಾಗೂ ಎಷ್ಟು ಇಎಲ್ ಗಳನ್ನ ನೀಡಿರ್ತಾರೆ ಎಲ್ಲವನ್ನ ನಾವು ಪರಿಶೀಲನೆ ಮಾಡಿಕೊಂಡು ನಂತರ ಇಲ್ಲಿ ಕ್ರೆಡಿಟ್ ಲೀವ್ಸ್ ಗೆ ಬಂದಾಗ ಅರ್ನ್ಡ್ ಲೀವ್ಸ್ ಮತ್ತೆ ಆಫ್ ಪೇ ಲೀವ್ಸ್ ಅಂತ ಇದೆ. ಇಲ್ಲಿ ಅರ್ನ್ಡ್ ಲೀವ್ಸ್ ಇಎಲ್ ಅನ್ನ ಎಂಟ್ರಿ ಮಾಡ್ತಾ ಇರೋದ್ರಿಂದ ಅರ್ನ್ಡ್ ಲೀವ್ಸ್ ಅನ್ನ ತಗೋತೀವಿ. ಅರ್ನ್ಡ್ ಲೀವ್ಸ್ ಅನ್ನ ತಗೊಂಡಾದ ನಂತರ ಇಲ್ಲಿ ಯಾವ ವರ್ಷದಲ್ಲಿ ಇಎಲ್ ಅನ್ನ ನಿಮಗೆ ನೀಡಲಾಗಿದೆ. ಕೋವಿಡ್ ಸ್ಟಾರ್ಟ್ ಆಗಿದ್ದು 2020ರಲ್ಲಿ 2021ರಲ್ಲಿ ನಿಮ್ಗೆ ಏನಾದರೂ ಲೀವ್ ಸ್ಯಾಂಕ್ಷನ್ ಅಂದ್ರೆ ಇಎಲ್ ಅನ್ನ ನಿಮಗೆ ಮಂಜೂರು ಮಾಡಿದ್ದಲ್ಲಿ ಆ ವರ್ಷವನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ರೀಸನ್ ಟು ಕ್ರೆಡಿಟ್ ಅರ್ನ್ಡ್ ಲೀವ್ ಅಂತಕ್ಕಂಥದ್ದು ಕೇಳುತ್ತೆ. ಆ ರೀಸನ್ ಅನ್ನ ಸೆಲೆಕ್ಟ್ ಮಾಡಿದಾಗ ನಮಗೆ ಹಾಫ್ ಇಯರ್ಲಿ ಕ್ರೆಡಿಟ್ ಮತ್ತೆ ಜನವರಿ ಸೈಕಲ್ ಮತ್ತೆ ಹಾಫ್ ಇಯರ್ಲಿ ಕ್ರೆಡಿಟ್ ಜುಲೈ ಸೈಕಲ್ ಕಾಣ್ತಾ ಇರುತ್ತೆ. ಮತ್ತೆ ಅನ್ಲಿಸ್ಟೆಡ್ ಜಾಯ್ನಿಂಗ್ ಟೈಮ್ ಡ್ಯೂರಿಂಗ್ ಟ್ರಾನ್ಸ್ಫರ್ ಆ ಒಂದು ವಿಷಯ ಇರುತ್ತೆ. ಅಲ್ಲಿ ಕೆಳಗೆ ನೀಡಿರ್ತಕ್ಕಂಥ ವರ್ಕಿಂಗ್ ಡ್ಯೂರಿಂಗ್ ವೆಕೇಶನ್ ಈ ಒಂದು ಆಪ್ಷನ್ ಅನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ವರ್ಕಿಂಗ್ ಡ್ಯೂರಿಂಗ್ ವೆಕೇಶನ್ ಆಯ್ಕೆಯನ್ನ ಮಾಡಿಕೊಂಡು ನಂತರ ಇಲ್ಲಿ ಆ ಒಂದು ಲೀವ್ ಗಳ ಸಂಖ್ಯೆ 30 ಲೀವ್ ಅನ್ನ ಮಂಜೂರು ಮಾಡಿದ್ದಲ್ಲಿ 30 ಅಥವಾ 40 ಮಾಡಿದರೆ 40, 15 ಮಾಡಿದರೆ 15 ಸಂಖ್ಯೆಯನ್ನ ಇಲ್ಲಿ ಎಂಟರ್ ಮಾಡಬೇಕು. ಅಥವಾ 2 ವರ್ಷಗಳಾಗಿದ್ದಾಗ ಸೇಮ್ ಲೀವ್ ಕ್ರೆಡಿಟ್ ಇಯರ್ ಅನ್ನ 2021 ಇಟ್ಟು ಎಂಟರ್ ಮಾಡಬೇಕು. ಮತ್ತೆ 2022 ಮತ್ತೊಮ್ಮೆ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ರಿಮಾರ್ಕ್ಸ್ ನಲ್ಲಿ ಈ ಒಂದು ಅಂಶವನ್ನ ನಾವು ಟೈಪ್ ಮಾಡಬೇಕಾಗುತ್ತೆ. ಕೋವಿಡ್ ಇಯರ್ ವರ್ಕಿಂಗ್ ಇಎಲ್ ಸ್ಯಾಂಕ್ಷನ್ ಎಂದು ಟೈಪ್ ಮಾಡಿ ಡೇಟ್, ಯಾವ ಡೇಟ್ಗೆ ಅದು ಸ್ಯಾಂಕ್ಷನ್ ಆಗಿದೆ ಆ ಡೇಟ್ ಅನ್ನ ಏನು ಸ್ಯಾಂಕ್ಷನ್ ಆರ್ಡರ್ ಇರುತ್ತೆ ಆ ಆರ್ಡರ್ ಅಲ್ಲಿ ನೀಡಿರ್ತಕ್ಕಂತಹ ಡೇಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ನಾನಿಲ್ಲಿ ಒಂದು 2021 ಅಂದಾಗ ಜೂನ್ ಈ ರೀತಿಯಾಗಿ ಡೇಟ್ ಅನ್ನ ಎಂಟ್ರಿ ಮಾಡಿ ನಂತರ ನಾವಿಲ್ಲಿ ಆಡ್ ಅಂಡ್ ಅಪ್ರೂವ್ ಕ್ರೆಡಿಟ್ ಲೀವ್ಸ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಆಡ್ ಅಂಡ್ ಅಪ್ರೂವ್ ಕ್ರೆಡಿಟ್ ಲೀವ್ಸ್ ಅನ್ನ ಕ್ಲಿಕ್ ಮಾಡಿದಾಗ ಈ ಒಂದು ಲೀವ್ ಇಎಲ್ ಬ್ಯಾಲೆನ್ಸ್ ನಲ್ಲಿ ಆಡ್ ಆಗುತ್ತೆ. ಇದು ಮತ್ತೊಮ್ಮೆ ಗಮನಿಸಿಕೊಳ್ಳಿ, ಯಾವ ವರ್ಷ ಅಥವಾ 2 ಬಾರಿ ನೀಡಿದರೆ ಬೇರೆ ಬೇರೆ ವರ್ಷದಲ್ಲಿ ನೀಡಿದರೆ ಬೇರೆ ಬೇರೆ ವರ್ಷಕ್ಕೆ ಸಪರೇಟ್ ಆಗಿ ಆ ಸಂಖ್ಯೆಯನ್ನ ಇಯರ್ ಅನ್ನ ಸೆಲೆಕ್ಟ್ ಮಾಡಿ ವರ್ಕಿಂಗ್ ಡ್ಯೂರಿಂಗ್ ವೆಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ನಂಬರ್ ಆಫ್ ಅರ್ನ್ಡ್ ಲೀವ್ಸ್ ಕ್ರೆಡಿಟೆಡ್ ಆ ಸಂಖ್ಯೆ SR ನಲ್ಲಿ ನಮೂದಿಸಿರುವ ಹಾಗೆ ಆ ಸಂಖ್ಯೆಯನ್ನ ಕೊಟ್ಟು ರೀಸನ್ ಅಲ್ಲಿ ಕೋವಿಡ್ ಟೈಮ್ ಅಥವಾ ಇಯರ್ ಎಲ್ಲವನ್ನು ಸಹ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಕೋವಿಡ್ ಇಯರ್ ಅಲ್ಲಿ ಬೇಕಾಗಿದ್ರೆ ಇಯರ್ ನಂಬರ್ ಅನ್ನ ಹಾಕಿ 2021 ವರ್ಕಿಂಗ್ ಇಎಲ್ ಸ್ಯಾಂಕ್ಷನ್ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಸರಿಯಾಗಿ ಟೈಪ್ ಮಾಡಿ ನಂತರ ಆಡ್ ಅಂಡ್ ಅಪ್ರೂವ್ ಕ್ರೆಡಿಟ್ ಲೀವ್ಸ್ ಅನ್ನ ಕ್ಲಿಕ್ ಮಾಡಿದಾಗ ಈ ಒಂದು ಇಎಲ್ ಆಡ್ ಆಗುತ್ತೆ. ಈ ರೀತಿಯಾಗಿ ನಾವು ಕೋವಿಡ್ ಟೈಮ್ ವರ್ಕಿಂಗ್ ಅಥವಾ ಬೇರೆ ಯಾವುದೇ ಒಂದು ಯೋಜನೆಗಳಲ್ಲಿ ಕೆಲಸ ಮಾಡಿದ್ದಾಗ ಆ ಇಎಲ್ ಗಳನ್ನ ಈ ಒಂದು ಫಾರ್ಮೆಟ್ ನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು
ವರ್ಷದ ವರ್ಕಿಂಗ್ ಡೇಸ್ ನಲ್ಲಿ ಜನವರಿ ಸೈಕಲ್ ಮತ್ತೆ ಜುಲೈ ಸೈಕಲ್ ಅನ್ನ ಮಾತ್ರವೇ ಎಂಟರ್ ಮಾಡ್ತೇವೆ. ಹೀಗೆ ಅಡಿಷನಲ್ ಇಎಲ್ ಅನ್ನ ಎಂಟರ್ ಮಾಡಲು ವರ್ಕಿಂಗ್ ಡ್ಯೂರಿಂಗ್ ವೆಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ನಾವು ಇಎಲ್ ಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕೋವಿಡ್ ಇಎಲ್ ಅನ್ನ SR ಪುಸ್ತಕದಲ್ಲಿರುವಂತೆ ನಾವು HRMS ನಲ್ಲಿ ಎಂಟ್ರಿ ಮಾಡಬಹುದಾಗಿರುತ್ತೆ. ಈ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸುತ್ತೇನೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ಬರ್ತಕ್ಕಂಥ ಎಲ್ಲಾ ವಿಡಿಯೋಗಳನ್ನ ನೋಡಿ, ಹಾಗೂ ನಿಮಗೆ ಮಾಹಿತಿ ಸರಿ ಎನಿಸಿದೆ ಎಂದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.